ಸಿಎಂ ಡಿಕೆಶಿಗೆ ವಿಜಯನಗರ ರೈತರು ನೇರ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಮಗೆ ಎಕರೆಗೆ 50,000 ರೂಪಾಯಿ ಬರ ಪರಿಹಾರವನ್ನು ಕೊಡಿ ಅಂತ. ಎಕರೆಗೆ 50,000 ಬರ ಪರಿಹಾರ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಜಾನುವಾರುಗಳಿಗೆ ಮೇವಿಲ್ಲ, ಲೋಡ್ಗಟ್ಟಲೆ ಮೇವನ್ನ ಕಳುಹಿಸಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನದಾತರು ಮನವಿ ಮಾಡ್ಕೊತಾ ಇದ್ದಾರೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದು ಪಕ್ಕಾ ಬರಗಾಲದ ಕ್ಷಣ. ಆ ಲಕ್ಷಣ ಗೋಚರವಾಗ್ತಾ ಇದೆ. ಮಳೆ ಇಲ್ಲದೆ ಭೂಮಿ ಒಣಗ್ತಾ ಇದೆ, ಬೆಳೆಗಳು ಒಣಗ್ತಾ ಇವೆ. ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ ಇವೆಲ್ಲವೂ ಕೂಡ ತತ್ತರಿಸಿ ಹೋಗ್ತಾ ಇವೆ ಮಳೆ ಇಲ್ಲದೆ. ಸಿಎಂಗೆ ರೈತರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಭೂಮಿ ಹದ ಮಾಡಿದಂತಹ ರೈತರು ಬೆಳೆ ಬೆಳೆಯೋ ನಿರೀಕ್ಷೆಯಲ್ಲಿದ್ದರು. ಒಂದಷ್ಟು ಮಂದಿ ಬೆಳೆಯನ್ನು ಕೂಡ ಬೆಳೆದಿದ್ರು. ಆದರೆ ಪರಿಸ್ಥಿತಿ ಎಷ್ಟು ಭೀಕರವಾಗ್ತಾ ಇದೆ ಅಂತಂದರೆ, ಮಳೆ ಇಲ್ಲದೆ ರೈತ ಮುಗಿಲ ಕಡೆಗೆ ನೋಡುವಂಥ ಒಂದು ಪರಿಸ್ಥಿತಿ ಇದೆ. ಮುಗಿಲ ಕಡೆ ರೈತ ನೋಡಿದ್ರು ಕೂಡ ಮಳೆ ಬಾರದಂತಾಗಿದೆ. ಹವಾಮಾನ ತಜ್ಞರು ಹೇಳ್ತಾ ಇದ್ರು, ಶ್ರೀನಿವಾಸ ರೆಡ್ಡಿ ಅವರು, ಏನೋ ಒಂದು ಈ ಕರಾವಳಿ ತೀರ ಅಥವಾ ಮಲೆನಾಡು ಭಾಗದಲ್ಲಿ ಸ್ವಲ್ಪ ವರ್ಣನ ತುಂತುರು ಆಗಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇದ್ದಂಥ ಮಾತು. ಅದನ್ನು ಹೊರತುಪಡಿಸಿದ್ರೆ ಈ ಬಾರಿ ಮಳೆ ಆಗುವಂಥದ್ದು ತೀರಾ ಕಡಿಮೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ನೋಡಿ, ಏಪ್ರಿಲ್ 14 ನೋಡಿ, ಇಷ್ಟೊತ್ತಿಗೆ ಪ್ರಮುಖವಾಗಿ ಚೆನ್ನಾಗಿ ಮಳೆ ಆಗಬೇಕಾಗಿತ್ತು. 182 ಮಿಲಿಮೀಟರ್ ರಾಜ್ಯದಲ್ಲಿ ಮಳೆ ಆಗಬೇಕಿತ್ತು ಮುಂಗಾರು ಶುರುವಾದಂಥ ಸಂದರ್ಭದಲ್ಲಿ. ಆದರೆ ಆಗಿರೋದು ಕೇವಲ 99 ಮಿಲಿಮೀಟರ್. ಇನ್ನು ಶೇಕಡವಾರು 46ರಷ್ಟು ಮಳೆಯ ಕೊರತೆ ಎದುರಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗಾಗಿ ರೈತ ಸಹಜವಾಗಿ ಕಂಗಾಲಾಗಿದ್ರೆ, ಇನ್ನು ಕುಡಿಯೋ ನೀರಿಗೋಸ್ಕರ ಜಲಾಶಯಗಳನ್ನು ಆಶ್ರಯಿಸಿದ್ದಂತಹ ಜಲಾಶಯಗಳು ಅಥವಾ ಡ್ಯಾಮ್ಗಳನ್ನು ಆಶ್ರಯಿಸಿದಂತಹ ಅನೇಕ ಮಹಾನಗರಗಳು, ಬೆಂಗಳೂರು ಸೇರಿದಂತೆ ಅನೇಕ ಮಹಾನಗರಗಳು ಕೂಡ ಕಂಗಾಲಾಗುವಂತಹ ಒಂದು ಪರಿಸ್ಥಿತಿ ಬಹಳ ಹತ್ತಿರದಲ್ಲೇ ಇದೆ. ಎರಡು ತಿಂಗಳ ನಂತರ ಆಗಿರ್ಬೇಕಾಗಿತ್ತು. ನಮ್ಮ ಬೆಳೆಗಳನ್ನು ಈ ಭಾಗದಲ್ಲಿ ಹೋದ ವರ್ಷ ಆ ಕಡೆ ವರ್ಷ 4 ವರ್ಷದಿಂದ ಈ ಮಳೆ ಸಂಪೂರ್ಣ ಮಳೆ ಆಗಿರೋದ್ರಿಂದ ಇಡ್ತಟ್ಟಿಗೆ ಒಂದು 2 ಅಡಿ 3 ಅಡಿ ಅಂತರದಲ್ಲಿ ಇರ್ತಕ್ಕಂಥ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜ ಆಗಿರ್ಬೋದು, ತಿಂಬ ಜೋಳನ ಆಗಿರ್ಬೋದು, ಈ 3-4 ವರ್ಷದಿಂದ ನಾವು ಅದೇ ರೀತಿಯಾಗಿ ಬಿತ್ಕೊಂತ ಬಂದಿದ್ವಿ. ಈ ವರ್ಷ ಮಳೆ ತಡವಾಗಿರೋದ್ರಿಂದ ನಮಗೆ ಮಳೆ ಕೂಡ ಬರ್ತೈತಿ ಇಲ್ಲ ಅನ್ನೋದು ಕೂಡ ನಮಗೆ ರೈತರು ಚಿಂತನೆಯಾಗಿ ಒಳಗಾಗಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳೆಗಳಿಗೆ, ನಮ್ಮ ಬೆಳೆಯನ್ನು ಹಾಕೋಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಹೊಲವನ್ನು ತುಂಬ ಹದವನ್ನು ಇಟ್ಕೊಂಡು ಮಾಡಿದ್ದೇವೆ. ಹಂಗಾಗಿ ಇವತ್ತಿನ ಇನ್ನೊಂದು ವಾರ 10 ದಿವಸದಲ್ಲಿ ಏನಾದರೂ ಮಳೆ ಆಗಿಲ್ಲಪ್ಪ ಅಂದರೆ ಮುಂದೆ ಎಷ್ಟೋ ಮಳೆ ಆದರೂ ಕೂಡ ಇವತ್ತು ನಮ್ಮ ಡ್ರೈ ಲ್ಯಾಂಡ್ ಭೂಮಿಗೆ ಇರ್ತಕ್ಕಂಥ ಭೂಮಿಗಳ ಬಿತ್ತಕ್ಕ ಆಗಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಳೆ ಅಭಾವ ಆಗಿರುವುದರಿಂದ ಇಲ್ಲಿ ಎಲ್ಲ ಬೆಳೆ ಬಿತ್ತನೆಗೆ ಆಗುವಂಥ ಕೆಲಸದಲ್ಲಿ ಈಗ ಮಳೆ ಆಗಿಲ್ಲ. ಈ 1-1.5 ತಿಂಗಳಿಂದ ಮಳೆ ಆಗಬೇಕಾಗಿತ್ತು, ಆಗಿಲ್ಲ. 2 ತಿಂಗಳ ಬೆಳೆ ಇರಬೇಕಾಗಿತ್ತು. ಇನ್ನು ಇಲ್ಲಿವರೆಗೆ ಮಳೆ ಅಭಾವ ಭಾಳ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಜಾನುವಾರುಗಳು ಆಗಿರ್ಬೋದು, ಮನುಷ್ಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ನಮಗೆ ಬರ ಪೀಡಿತ ತಾಲೂಕು ಅಂತಂದೇಳಿ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾನ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರು ಇದನ್ನು ಮಾಡಿಕೊಡ್ಬೇಕಂತೇಳಿ ನಾನು ಮಾತಾಡಿ ಮುಗಿಸ್ತೀನಿ. ಮಳೆ ಅಭಾವ ಆಗಿರುವುದರಿಂದ ಇಲ್ಲಿ ಎಲ್ಲ ಬೆಳೆ ಬಿತ್ತನೆಗೆ ಆಗುವಂಥ ಕೆಲಸದಲ್ಲಿ ಈಗ ಮಳೆ ಆಗಿಲ್ಲ. ಈ 1-1.5 ತಿಂಗಳಿಂದ ಮಳೆ ಆಗಬೇಕಾಗಿತ್ತು, ಆಗಿಲ್ಲ. 2 ತಿಂಗಳ ಬೆಳೆ ಇರಬೇಕಾಗಿತ್ತು. ಇನ್ನು ಇಲ್ಲಿವರೆಗೆ ಮಳೆ ಅಭಾವ ಭಾಳ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಜಾನುವಾರುಗಳು ಆಗಿರ್ಬೋದು, ಮನುಷ್ಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ನಮಗೆ ಬರ ಪೀಡಿತ ತಾಲೂಕು ಅಂತಂದೇಳಿ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾನ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಿಕೊಡ್ಬೇಕಂತೇಳಿ ನಾನು ಮಾತಾಡಿ ಮುಗಿಸ್ತೀನಿ.